ಹೋಟೆಲ್ ರೂಮ್ನಲ್ಲಿ ಹತ್ಯೆಯಾದ ಮಾಡೆಲ್ ದೇಹ ಸಿಕ್ಕಿದ್ದು ಕಾಲುವೆಯಲ್ಲಿ. ಆಕೆಯ ದೇಹವನ್ನ ಕಂಡುಹಿಡಿಯದಂತಾಗಿದ್ದಾಗ ಕೊನೆಗೆ ಗುರುತು ಪತ್ತೆಯಾಗಿದ್ದು ಹೇಗೆ? ಕೊಲೆ ಮಾಡಿದ ಹಂತಕ ಆಕೆಯ ಶವವನ್ನ ಸಾಗಿಸಿದ್ದು ಹೇಗೆ? ಕೆಲ ದಿನಗಳ ಹಿಂದಷ್ಟೇ ಹರಿಯಾಣದ ಗುರುಗ್ರಾಮದ ಹೋಟೆಲ್ ರೂಮ್ನಲ್ಲಿ ಹತ್ಯೆಯಾದ ಸುಂದರಿ ದಿವ್ಯಾ ಪಹುಜಾ ಕಥೆಯನ್ನ ನಿಮ್ಮ ಮುಂದಿಟ್ಟಿದ್ವಿ. ಈಗ ಈ ಪ್ರಕರಣವನ್ನ ಮತ್ತೆ ನಿಮ್ಮೆದುರಿಗೆ ಯಾಕೆ ತಂದಿದ್ದೀವಿ ಅನ್ನೋ ಪ್ರಶ್ನೆ ಮೂಡ್ತಿದ್ಯಾ? ಅದಕ್ಕುತ್ತರ ಸುಂದರಿ ಕೊಲೆ ಪ್ರಕರಣದಲ್ಲಿ ಸ್ಫೋಟಕ ಸತ್ಯಗಳು ಬಗೆದಷ್ಟು ತೆರೆದುಕೊಳ್ತಿರೋದು. ಇದೇ ಜನವರಿ 1ನೇ ತಾರೀಕು ಸಂಜೆ 5 ಗಂಟೆಯ ಹೊತ್ತಿಗೆ ಗುರುಗ್ರಾಮ್ನಲ್ಲಿರೋ ಹೋಟೆಲ್ಗೆ ದಿವ್ಯಾಳನ್ನ ಆಕೆಯ ಸ್ನೇಹಿತ ಹಾಗೂ ಹೋಟೆಲ್ ಮಾಲೀಕ ಅಭಿಜಿತ್ ಸಿಂಗ್ ಕರೆಸಿರ್ತಾರೆ. ಹಣಕ್ಕಾಗಿ ಬಂದ ದಿವ್ಯಾಳಿಗೆ ತನ್ನ ಜೀವವೇ ಹೋಗುತ್ತೆ ಅನ್ನೋ ಸಣ್ಣ ಊಹೆ ಕೂಡ ಇರೋದಿಲ್ಲ. ಹೀಗೆ ಬಂದ ದಿವ್ಯಾಳನ್ನ ಅಭಿಜಿತ್ ಸಿಂಗ್ ತಲೆಗೆ ಗುಂಡಿಟ್ಟು ಕೊಲ್ತಾನೆ. ಆ ಬಳಿಕ ಜನವರಿ 2ನೇ ತಾರೀಕಿನಂದು ತನ್ನ ಸಹಚರನನ್ನ ಕರೆಸಿ ಮೃತದೇಹವನ್ನ ವಿಲೇವಾರಿ ಮಾಡುವಂತೆ ಕೈಗೆ 10 ಲಕ್ಷ ಹಣ ನೀಡ್ತಾನೆ. ಇದು ಒಂದ್ ಕಡೆಯಾದ್ರೆ, ಮತ್ತೊಂದು ಕಡೆ ದಿವ್ಯಾ ಪಹುಜಾ ಇದ್ದಕ್ಕಿದ್ದಂತೆ ಕಾಣೆಯಾಗಿರೋದು ಗೊತ್ತಾಗಿ ಆಕೆಯ ತಾಯಿ ಹಾಗೂ ಸಹೋದರಿ ಪೊಲೀಸರಿಗೆ ದೂರು ಕೊಡ್ತಾರೆ. ಕೊನೆಗೆ ಪೊಲೀಸರ ತನಿಖೆಯಲ್ಲಿ ದಿವ್ಯಾ ಹತ್ಯೆಯಾಗಿರೋದು ಗೊತ್ತಾಗುತ್ತೆ. ಕುಟುಂಬದವರು ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪಟ್ಟು ಹಿಡಿತಾರೆ. ಇದರಿಂದಾಗಿ ಪೊಲೀಸರು ತನಿಖೆ ಆರಂಭಿಸ್ತಾರೆ. ಆಗ ಪೊಲೀಸರಿಗೆ ಸಿಕ್ಕಿದ್ದೇ ಹೋಟೆಲ್ನಲ್ಲಿದ್ದ ಸಿಸಿಟಿವಿ ದೃಶ್ಯ. ಆ ದೃಶ್ಯದಲ್ಲಿ ಆರೋಪಿಗಳು ದಿವ್ಯಾ ಮೃತದೇಹವನ್ನ ಸಾಗಿಸುತ್ತಿದ್ದ ದೃಶ್ಯ ಸೆರೆಯಾಗಿರುತ್ತೆ. ಈ ಘಟನೆ ನಡೆದ ಬೆನ್ನಲ್ಲೇ ಪೊಲೀಸರು ಸಿಸಿಟಿವಿ ಆಧರಿಸಿ 6 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಆದ್ರೆ ದಿವ್ಯಾಳ ಮೃತದೇಹವನ್ನ ಪತ್ತೆ ಹಚ್ಚೋಕೆ ಮಾತ್ರ ಬರೋಬ್ಬರಿ 12 ದಿನಗಳ ಸಮಯ ತೆಗೆದುಕೊಳ್ತಾರೆ. ಪೊಲೀಸರ ಜೊತೆಗೆ 25 ಎನ್ಡಿಆರ್ಎಫ್ ತಂಡಗಳು ಕೂಡ ದಿವ್ಯಾಳ ಮೃತದೇಹವನ್ನ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಹಗಲು ರಾತ್ರಿ ತೊಡಗುತ್ತಾರೆ. ಹೀಗೆ ತನಿಖೆ ನಡೆಸ್ತಾ ಇದ್ದ ಪೊಲೀಸರಿಗೆ ಪಟಿಯಾಲ ಬಸ್ ನಿಲ್ದಾಣದ ಆವರಣದಲ್ಲಿ ನಿಂತಿದ್ದ BMW ಕಾರು ಪತ್ತೆಯಾಗುತ್ತೆ. ಅದು ಕೂಡ ಹರಿಯಾಣದ ಗುರುಗ್ರಾಮದಿಂದ 270 ಕಿಲೋಮೀಟರ್ ದೂರದಲ್ಲಿರೋ ತೊಹ್ನಾದ ಕಾಲುವೆ ಬಳಿ ಕಾರು ಸಿಗುತ್ತೆ. ಇಲ್ಲೊಂದು ವಿಚಾರ ಹೇಳ್ಬೇಕು. ಅದೇನಂದ್ರೆ 12 ದಿನಗಳ ಹಿಂದೆ ಮೃತದೇಹವನ್ನ ಹೊತ್ತು ಸಾಗಿಸಿದ್ದ ಆರೋಪಿಗಳು BMW ಕಾರ್ನಲ್ಲಿ ಬಾಡಿ ಇರಿಸಿದ್ರು. ಬಳಿಕ ಕಾರು ಚಲಾಯಿಸಿ ಸೀದಾ ಪಕ್ಕದ ರಾಜ್ಯ ಪಂಜಾಬ್ನ ಭಾಕ್ರಾ ಕಾಲುವೆಗೆ ದಿವ್ಯಾಳ ಶವವನ್ನ ಬಿಸಾಕ್ತಾರೆ. ಆರೋಪಿಗಳು ಮೃತದೇಹ ಎಸೆದದ್ದು ಪಂಜಾಬ್ನ ಭಾಕ್ರಾ ಕಾಲುವೆಯಲ್ಲಿ. ಆದ್ರೆ ಶವ ಕೊಚ್ಚಿ ಹೋಗಿ ಬಂದು ಸೇರಿದ್ದು ಮಾತ್ರ ಗುರುಗ್ರಾಮ್ನ ತೊಯ್ನಾ ಕಾಲುವೆಯಲ್ಲಿ. ಹೌದು, ತೊಯ್ನಾ ಕಾಲುವೆಯಲ್ಲಿ ಮೃತದೇಹ ಏನೋ ಪತ್ತೆಯಾಯಿತು. ಆದ್ರೆ ಈ ಮೃತದೇಹ ಯಾರದ್ದು? ದಿವ್ಯಾಳದ್ದೇನಾ ಅಥವಾ ಬೇರೆಯವರದ್ದ ಅನ್ನೋ ಗೊಂದಲ ಪೊಲೀಸರಿಗೆ ಶುರುವಾಗುತ್ತೆ. ಆಗ ಆರೋಪಿಯನ್ನ ಕರೆತಂದು ಈ ಶವವನ್ನ ಪೊಲೀಸರು ತೋರಿಸ್ತಾರೆ. ಬಟ್ ಆರೋಪಿಗೂ ಕೂಡ ಇದು ದಿವ್ಯಾಳ ಮೃತದೇಹ ಹೌದಾ ಅಲ್ವಾ ಅನ್ನೋದು ತಿಳಿಯೋದಿಲ್ಲ. ಯಾಕಂದ್ರೆ ಆ ಮೃತದೇಹ ಕೊಳೆತ ಸ್ಥಿತಿಯಲ್ಲಿತ್ತು. ಹಾಗಿದ್ರೆ ಪೊಲೀಸರು ಮುಂದೇನು ಮಾಡ್ತಾರೆ ಅನ್ನೋದೇ ಸಸ್ಪೆನ್ಸ್. ಮೃತದೇಹ ಏನೋ ಸಿಕ್ಕಿದೆ, ಆದ್ರೆ ಅದು ದಿವ್ಯಾಳದ್ದೇ ಹೌದಾ ಅಲ್ವಾ ಅನ್ನೋ ಗೊಂದಲದ ನಡುವೆಯೇ ಪೊಲೀಸರು ಆ ಮೃತದೇಹದ ಫೋಟೋಗಳನ್ನ ದಿವ್ಯಾಳ ಸಹೋದರಿ ನೈನಾ ಪಹುಜಾಗೆ ಕಳಿಸ್ತಾರೆ. ಆಗ ಆ ಶವದ ಬೆನ್ನ ಮೇಲಿದ್ದ ಟ್ಯಾಟೂ ನೋಡಿದ ಸಹೋದರಿ ಇದು ನನ್ನ ಸಹೋದರಿ ಮೃತದೇಹವೇ ಅಂತ ಗುರುತು ಹಿಡಿತಾರೆ. ಆಗ ಪೊಲೀಸರಿಗೆ ಇದು ಮಾಡೆಲ್ ದಿವ್ಯಾಳದ್ದೇ ಬಾಡಿ ಅನ್ನೋದು ಖಚಿತವಾಗುತ್ತೆ. ಬಳಿಕ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸ್ತಾರೆ. ಇನ್ನು ಹೀಗೆ ಅಡ್ಡದಾರಿಯಲ್ಲಿ ಹಣ ಗಳಿಸಲು ಹೋಗಿ ಹೆಣವಾಗಿ ಹೋದ ಈಕೆ ಬಗ್ಗೆ ಮತ್ತೆ ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀವಿ ನೋಡಿ. ತನ್ನ ಗೆಳೆಯ ಮತ್ತು ಗ್ಯಾಂಗ್ ಲೀಡರ್ ಸಂದೀಪ್ ಗಡೋಲಿಯನ್ನ ನಕಲಿ ಎನ್ಕೌಂಟರ್ನಲ್ಲಿ ಕೊಂದ ಪ್ರಕರಣದಲ್ಲಿ 7 ವರ್ಷ ಜೈಲು ಸೇರಿದ್ದ ದಿವ್ಯಾ ಕಳೆದ ಜೂನ್ ತಿಂಗಳಲ್ಲಿ ಜಾಮೀನು ಮುಖಾಂತರ ಹೊರಬಂದಿದ್ರು. ಹಾಗೆ ಬಂದವಳಿಗೆ ತನ್ನ ಒಂದೇ ಒಂದು ತಪ್ಪಿನಿಂದ ಜೀವವೇ ಹೋಗುತ್ತೆ ಅನ್ನೋ ಸಣ್ಣ ಕಲ್ಪನೆ ಕೂಡ ಇರೋದಿಲ್ಲ. ಹೋಟೆಲ್ ಮಾಲೀಕ ಹಾಗೂ ದಿವ್ಯಾ ಪಹುಜಾಳ ಸ್ನೇಹಿತ ಅಭಿಜಿತ್ ಸಿಂಗ್ರ ಖಾಸಗಿ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರು. ಇದೇ ಕಾರಣಕ್ಕೆ ಅಭಿಜಿತ್ ಸಿಂಗ್ ಪ್ಲಾನ್ ಮಾಡಿ ದಿವ್ಯಾಳನ್ನ ಜನವರಿ 1ನೇ ತಾರೀಕಿನಂದು ಹೋಟೆಲ್ಗೆ ಕರೆಸಿ ಆಕೆಯ ತಲೆಗೆ ಗುಂಡಿಕ್ಕಿ ಹತ್ಯೆ ಮಾಡ್ತಾರೆ.